Hello everyone, welcome to Madhupuri Education. Previous class ನಾವು ಇನ್ಪುಟ್ ವ್ಯಾಲ್ಯೂಸ್ನ ಹೇಗೆ ರೀಡ್ ಮಾಡೋದು ಅಂತ ನೋಡಿದ್ದು. ಆಮೇಲೆ ಸಮ್ system.out.println ನಲ್ಲಿ ಹೇಗೆ ಪ್ರಿಂಟ್ ಮಾಡೋದು ಅಂತಲೂ ಕೂಡ ನೋಡಿದ್ದು. ಜಾವಾದಲ್ಲಿ ಏನಾಗುತ್ತೆ, ನಾನು ಏನೇ ಇನ್ಪುಟ್ ವ್ಯಾಲ್ಯೂಸ್ನ ನಾನು ರೀಡ್ ಮಾಡಿದ್ರು ಕೂಡ ಇಟ್ ವಿಲ್ ಬಿ ಟೇಕನ್ ಆಸ್ ಅ ಸ್ಟ್ರಿಂಗಲ್ಲಿ ತೊಗೊಳೋದು. ಸೊ ನಾನು ಯಾವಾಗ ಏನೇ ಕೊಟ್ಟರು ಕೂಡ ಫಸ್ಟ್ ಟೈಮು ಇಟ್ ವಿಲ್ ಬಿ ಟೇಕನ್ ಆಸ್ ಅ ಸ್ಟ್ರಿಂಗಲ್ಲಿ ತೊಗೊಳುತ್ತೆ. ಸ್ಟ್ರಿಂಗಲ್ಲಿ ತೊಗೊಂಡಿದ್ದನ್ನು ನನಗೆ ಯಾವ ಥರ ಡೇಟಾ ಬೇಕೋ, ಅಂದರೆ ಯಾವ ಥರ ಟೈಪ್ ಆಫ್ ಡೇಟಾ ಬೇಕಾಗುತ್ತೆ ಅದಕ್ಕೆ ನಾನು ಕನ್ವರ್ಷನ್ ಮಾಡ್ಕೊಬೇಕಾಗುತ್ತೆ. ಸೈನಾ, ಈಗ ಫಾರ್ ಎಕ್ಸಾಂಪಲ್ ಎಂಟರ್ ಎ ನಂಬರ್ ಅಂತ ಅನ್ನೋದು, ಅವಾಗ ಏನಾಗುತ್ತೆ, ನಾನು 10 ಅಂತ ಕೊಡ್ತೀನಿ. ಬಟ್ 10 ಜಾವಾದಲ್ಲಿ ಫಸ್ಟ್ ಟೈಮ್ ರೀಡ್ ಆಗಬೇಕಾದ್ರೆ ಇಟ್ ವಿಲ್ ಬಿ ಎ ಸ್ಟ್ರಿಂಗ್ ಟೈಪಲ್ಲಿ ಇರುತ್ತೆ. ಇಟ್ ವಿಲ್ ಬಿ ಎ ಸ್ಟ್ರಿಂಗ್ ಟೈಪ್. ಇಟ್ ಈಸ್ ನಾಟ್ ಆನ್ ಇಂಟೀಜರ್ ಟೈಪಲ್ಲಿ ಇಲ್ಲ. ಬಟ್ ನನಗೇನು ಬೇಕು, ನಂಬರಲ್ಲಿ ಬೇಕು. 10 ಅನ್ನೋದು ನಂಬರಲ್ಲಿ ಬೇಕು. ಆವಾಗ ನಾನೇನು ಮಾಡ್ತೀನಿ, ಈ ಸ್ಟ್ರಿಂಗನ್ನು, ದಿಸ್ ವಿಲ್ ಬಿ ಎ ಸ್ಟ್ರಿಂಗ್, ಇದನ್ನು ನಾನು ಇಂಟೀಜರ್ಗೆ ಕನ್ವರ್ಷನ್ ಮಾಡಬೇಕಾಗುತ್ತೆ. ಆವಾಗ ಆ್ಯಕ್ಚುಯಲ್ ಇಂಟೀಜರಿಗೆ ಬರುತ್ತೆ. ಆ್ಯಕ್ಚುಯಲ್ ಇಂಟೀಜರ್ಗೆ ನಾನು ಕನ್ವರ್ಷನ್ ಮಾಡಬೇಕು. ಈ ಪ್ರೋಸೆಸ್ನ ವಿ ಆರ್ ಕಾಲ್ಡ್ ಆಸ್ ಟೈಪ್ ಕ್ಯಾಸ್ಟಿಂಗ್ ಅಂತ ಹೇಳ್ತೀವಿ. ಸೊ ದಿಸ್ ವಿಲ್ ಬಿ ಕಾಲ್ಡ್ ಆಸ್ ಟೈಪ್ ಕ್ಯಾಸ್ಟಿಂಗ್ ಅಂತ. ಸೊ ಈ ಪ್ರೋಸೆಸ್ನ ವಿ ಆರ್ ಕಾಲ್ಡ್ ಆಸ್ ಟೈಪ್ ಕ್ಯಾಸ್ಟಿಂಗ್ ಅಂತ ಹೇಳ್ತೀವಿ. ಸೊ ಈ ಕ್ಲಾಸಲ್ಲಿ ನಾವು ನೋಡೋಣ ಟೈಪ್ ಕ್ಯಾಸ್ಟಿಂಗ್ ಅಂತ. ಸರಿನಾ? ಸೊ ಟೈಪ್ ಕ್ಯಾಸ್ಟಿಂಗ್ ಅಂತ ಅಂದರೆ ಕನ್ವರ್ಟಿಂಗ್ ದ ಡೇಟಾ ಫ್ರಮ್ ಒನ್ ಟೈಪ್ ಟು ಅನದರ್ ಟೈಪ್. ಒನ್ ಟೈಪಿಂದ ಇನ್ನೊಂದು ಟೈಪ್ಗೆ ನಾನು ಡೇಟಾನ ಕನ್ವರ್ಷನ್ ಮಾಡೋದಕ್ಕೆ ಸೊ ವಿ ಆರ್ ಕಾಲ್ಡ್ ಟೈಪ್ ಕ್ಯಾಸ್ಟಿಂಗ್ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಸ್ಟ್ರಿಂಗಿಂದ ಇಂಟೀಜರ್ ಟೈಪಿಗೆ ಕನ್ವರ್ಷನ್ ಮಾಡಬೇಕು, ಅಥವಾ ಸ್ಟ್ರಿಂಗಿಂದ ಫ್ಲೋಟಿಗೆ ಕನ್ವರ್ಷನ್ ಮಾಡಬೇಕು, ಅಥವಾ ಇಂಟೀಜರಿಂದ ಸ್ಟ್ರಿಂಗಿಗೆ ಕನ್ವರ್ಷನ್ ಮಾಡಬೇಕು, ಅಥವಾ ಫ್ಲೋಟಿಂದ ಸ್ಟ್ರಿಂಗಿಗೆ ಕನ್ವರ್ಷನ್ ಮಾಡಬೇಕು, ಕ್ಯಾರೆಕ್ಟರ್ನ ನಾನು ಇಂಟೀಜರಿಗೆ ಕನ್ವರ್ಷನ್ ಮಾಡಬೇಕು, ಲೈಕ್ ದಟ್. ಆ ಥರ ನಾನು ಕನ್ವರ್ಷನ್ ಮಾಡೋದಕ್ಕೆ ವಿ ಆರ್ ಕಾಲ್ಡ್ ಟೈಪ್ ಕ್ಯಾಸ್ಟಿಂಗ್ ಅಂತ ಹೇಳ್ತೀವಿ. ಸೊ ಇದ್ರ ಡೆಫಿನೇಷನ್ ಏನು ಅಂದರೆ, ಕನ್ವರ್ಟಿಂಗ್ ದ ಡೇಟಾ ಫ್ರಮ್ ಒನ್ ಟೈಪ್ ಟು ಅನದರ್ ಟೈಪ್ ಈಸ್ ಕಾಲ್ಡ್ ಆಸ್ ಟೈಪ್ ಕ್ಯಾಸ್ಟಿಂಗ್. ಸೊ ಟೈಪ್ ಕ್ಯಾಸ್ಟಿಂಗ್ ಅಂತ ಹೇಳ್ತೀವಿ. ಇಲ್ಲಿ ನಾವು ಜಾವಾದಲ್ಲಿ ಹೇಗೆ ನಾವು ಟೈಪ್ ಕ್ಯಾಸ್ಟಿಂಗ್ ಮಾಡ್ತೀವಿ ಅಂತಂದರೆ, ಸೊ ವಿ ಗೋ ವಿತ್ ರ್ಯಾಪರ್ ಕ್ಲಾಸಸ್ ಅಂತ ಬರುತ್ತೆ. ಯಾರು ಕಾಲ್ಡ್ ರ್ಯಾಪರ್ ಕ್ಲಾಸಸ್ ಅಂತ ಅಂದರೆ ದೇರ್ ಆರ್ ಬಿಲ್ಟಿಂಗ್ ಕ್ಲಾಸಸ್ ಬರುತ್ತೆ IO ಪ್ಯಾಕೇಜಲ್ಲಿ. ಈ ಕ್ಲಾಸಸ್ನ ಯೂಸ್ ಮಾಡಿ ಅದರೊಳಗಡೆ ಸಮ್ ಬಿಲ್ಟಿಂಗ್ ಫಂಕ್ಷನ್ ಬರುತ್ತೆ. ಆ ಫಂಕ್ಷನ್ನ ಯೂಸ್ ಮಾಡಿ ದೆನ್ ವಿ ಕ್ಯಾನ್ ಕನ್ವರ್ಟ್ ದ ಡೇಟಾ ಫ್ರಮ್ ಒನ್ ಟೈಪ್ ಟು ಅನದರ್ ಟೈಪ್. ಒನ್ ಟೈಪಿಂದ ಇನ್ನೊಂದು ಟೈಪಿಗೆ ಕನ್ವರ್ಷನ್ ಮಾಡ್ತೀವಿ. ಫಸ್ಟ್ ಆಫ್ ಆಲ್ ಈಗ ರ್ಯಾಪರ್ ಕ್ಲಾಸಸ್ ಯಾವ್ದು ಅಂತಂದರೆ, ಇಂಟೀಜರ್ ಅಂತಲೇ ಒಂದು ಕ್ಲಾಸ್ ಇದೆ, ಐ ಕ್ಯಾಪ್ಸ್ ಇರುತ್ತೆ. ದಿಸ್ ಅನ್ ಇಂಟೀಜರ್ ಅಂತಲೇ ಒಂದು ಕ್ಲಾಸ್. ಸೊ ಅದಾದಮೇಲೆ ಫ್ಲೋಟ್ ಅಂತಲೇ ಒಂದು ಕ್ಲಾಸ್ ಇದೆ, ದಿಸ್ ಅ ಫ್ಲೋಟ್, ಅದು ಅಷ್ಟೇ ಎಫ್ ಕ್ಯಾಪ್ಸ್ ಇರುತ್ತೆ. ಸೊ ಆ್ಯಂಡ್ ಕ್ಯಾರೆಕ್ಟರ್ ಅಂತಲೇ ಒಂದು ಕ್ಲಾಸ್ ಇದೆ. ಸೊ ವಿ ಹ್ಯಾವ್ ಕ್ಯಾರೆಕ್ಟರ್, ಸಿ ಕ್ಯಾಪ್ಸ್ ಇರುತ್ತೆ. ಆ್ಯಂಡ್ ವಿ ಹ್ಯಾವ್ ಡಬಲ್ ಅಂತಲೇ ಒಂದು ಕ್ಲಾಸ್ ಇದೆ, ದಟ್ ಇಸ್ ಅ ಡಬಲ್ ಡಿ. ಸರಿನಾ? ಇಲ್ಲಿ ನನಗೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಇಲ್ಲಿ ನೋಡಿ, ಸೊ ಸ್ಟ್ರಿಂಗ್ ಎಸ್ ಈಸ್ ಈಕ್ವಲ್ ಟು 100 ಅಂತ ಅನ್ನೋಣ. ದಿಸ್ ವಿಲ್ ಬಿ ಎ ಸ್ಟ್ರಿಂಗ್. ಇದು ಸ್ಟ್ರಿಂಗಲ್ಲಿದೆ, 100 ಸ್ಟ್ರಿಂಗಲ್ಲಿದೆ. ನಾನು ಅದನ್ನು ಕನ್ವರ್ಷನ್ ಮಾಡಬೇಕು. ಆವಾಗ ನಾನೇನು ಮಾಡ್ತೀನಿ, ಇಂಟೀಜರ್ ಎ ಈಸ್ ಈಕ್ವಲ್ ಟು ಈ ಕ್ಲಾಸ್ನ ಯೂಸ್ ಮಾಡ್ತೀನಿ. ದಟ್ ಮೀನ್ಸ್ ಇಂಟೀಜರ್ ಡಾಟ್ ಪಾರ್ಸ್ ಇಂಟ್ ಅಂತ ಇದೆ. ದಟ್ ಇಸ್ ಅ ಮೆಥಡ್. ಇದು ಐ ಕ್ಯಾಪ್ಸು, ಇಲ್ಲ ಐ ಕ್ಯಾಪ್ಸು. ಪಾರ್ಸ್ ಇಂಟ್ ಅನ್ನೋದು ಒಂದು ಮೆಥಡ್. ಇದ್ರ ಒಳಗಡೆ ಇಫ್ ಐ ಮೆನ್ಷನ್ ದ ಎಸ್ಸನ್ನು ಮೆನ್ಷನ್ ಮಾಡಿದ್ರೆ ಇವಾಗ ಏನು ಮಾಡುತ್ತೆ, ಎಸ್ಸಲ್ಲಿ ಏನು 100 ಅಂತ ಸ್ಟ್ರಿಂಗ್ ಇದೆ ಅದನ್ನು ಆ್ಯಕ್ಚುಯಲ್ ಇಂಟೀಜರ್ಗೆ ಕನ್ವರ್ಷನ್ ಮಾಡಿ, ದಟ್ ಮೀನ್ಸ್ ಎ ಒಳಗಡೆ 100 ಅಂತ ಸ್ಟೋರ್ ಆಗುತ್ತೆ. ದಿಸ್ ಈಸ್ ದ ಇಂಟೀಜರ್ ಟೈಪ್. ದಿಸ್ ಇಸ್ ದ ಇಂಟೀಜರ್. ಅದಕ್ಕಿಂತ ಮುಂಚೆ ಏನಿತ್ತು, ಎಸ್ ಅಲ್ಲಿ ದಟ್ ಇಸ್ ಅ ಸ್ಟ್ರಿಂಗ್ ಟೈಪಲ್ಲಿತ್ತು. ಅಥವಾ ಐ ಕ್ಯಾನ್ ಆಲ್ಸೋ ಮೆನ್ಷನ್, ಇಲ್ಲಿ ಎಸ್ ಬದಲು ಐ ಕ್ಯಾನ್ ಡೈರೆಕ್ಟ್ಲಿ ಸೆಂಡ್ ದ ವ್ಯಾಲ್ಯೂ 100 ಅಂತ ನಾನು ಪಾಸ್ ಮಾಡಿದ್ರೆ ಆಟೋಮೆಟಿಕಲಿ ದಿಸ್ 100 ವಿಲ್ ಬಿ ಸ್ಟೋರ್ಡ್ ಆಸ್ ಅ ಇಂಟೀಜರ್ ಎ. ದಟ್ ಮೀನ್ಸ್ ಪಾರ್ಸ್ ಇಂಟ್ ಅನ್ನೋದು ಮೆಥಡ್. ಈ ಮೆಥಡ್ ಎಲ್ಲಿದೆ, ಇಂಟೀಜರ್ ಅಂತ ಒಂದು ಕ್ಲಾಸ್ ಒಳಗಡೆ ಇದೆ. ಇಂಟೀಜರ್ ಕ್ಲಾಸ್ ಒಳಗಡೆ ಇದೆ. ಇಂಟೀಜರ್ ಕ್ಲಾಸಲ್ಲಿದೆ IO ಪ್ಯಾಕೇಜ್ ಇದೆ. ದಟ್ ಮೀನ್ಸ್ ಮೆಥಡ್ಸನ್ನ ಯಾವಾಗಲೂ ಕೂಡ ನಾವು ಕ್ಲಾಸ್ ನೇಮಿಂದಲೇ ಡೈರೆಕ್ಟಾಗಿ ಕಾಲ್ ಮಾಡ್ತೀವಿ. ಇದರೊಳಗೆ ನಾನು ಏನೆಲ್ಲ ವ್ಯಾಲ್ಯೂ ಪಾಸ್ ಮಾಡ್ತೀನಿ ದಟ್ ವಿಲ್ ಬಿ ಕನ್ವರ್ಟೆಡ್ ದ ಇಂಟೀಜರ್ ಟೈಪ್ ಆ್ಯಂಡ್ ಸೆಂಡ್ ಟು ದ ಎ ಒಳಗಡೆ ಸ್ಟೋರ್ ಮಾಡುತ್ತೆ. ದಟ್ ಸೇಮ್ ಥಿಂಗ್ ನನಗೆ ಫ್ಲೋಟ್ ವ್ಯಾಲ್ಯೂ ಬೇಕು ಅಂತ ಅನ್ಕೋಣ. ಸೊ ಫ್ಲೋಟ್ ಬಿ ಈಸ್ ಈಕ್ವಲ್ ಟು ಫ್ಲೋಟ್ ಡಾಟ್ ಪಾರ್ಸ್ ಫ್ಲೋಟ್ ಆಫ್ ಇಲ್ಲಿ 25.76 ಅಂತ ಅನ್ಕೋಣ. ದಿಸ್ ಇಸ್ ಸ್ಟ್ರಿಂಗ್. ಇದು 25.76 ಅನ್ನೋದು ಇಟ್ ಇಸ್ ನಾಟ್ ಎ ಫ್ಲೋಟ್ ನಂಬರ್, ಸ್ಟ್ರಿಂಗ್ ಇರುತ್ತೆ ಇನಿಷಿಯಲಿ. ಅದನ್ನು ನಾನು ಫ್ಲೋಟಿಗೆ ಕನ್ವರ್ಷನ್ ಮಾಡಿ ಅದನ್ನು ನಾನು ಬಿ ಒಳಗಡೆ ಸ್ಟೋರ್ ಮಾಡ್ತೀನಿ. ದಟ್ ಮೀನ್ಸ್ ಫೈನಲಿ ದ ಬಿ ಕಂಟೈನ್ಸ್ 25.76. ದಿಸ್ ಇಸ್ ಅ ಫ್ಲೋಟ್. ಇದು ಆ್ಯಕ್ಚುಲಿ ಫ್ಲೋಟ್ ನಂಬರ್. ಸರಿನಾ? ದಟ್ ಸೇಮ್ ಥಿಂಗ್ ನನ್ನ ಕ್ಯಾರೆಕ್ಟರ್ಗೆ ನಾನು ಯಾವ್ದು ಕನ್ವರ್ಷನ್ ಮಾಡಬೇಕು ಅಂತಂದರೆ, ಸೊ ಈಗ ಕ್ಯಾರ್ ಸಿ ಈಸ್ ಈಕ್ವಲ್ ಟು ಕ್ಯಾರೆಕ್ಟರ್ ಡಾಟ್ ಪಾರ್ಸ್ ಕ್ಯಾರ್. ಇಲ್ಲಿ ಸಿ ಮತ್ತು ಸಿ ಕ್ಯಾಪ್ಸ್, ಪಾರ್ಸ್ ಕ್ಯಾರ್ ಆಫ್
ಸೊ ಇನ್ನು ನಾನು ಮೆನ್ಷನ್ ಮಾಡ್ತೀನಿ. ಸೊ ಏನು 1 ಅಂತ ಮೆನ್ಷನ್ ಮಾಡ್ತೀನಿ. 1 ಅನ್ನೋದು ಇಂಟೀಜರ್ ಅಂದರೆ ಸ್ಟ್ರಿಂಗು. ಇದನ್ನು ನಾನು ಕ್ಯಾರೆಕ್ಟರಿಗೆ ಕನ್ವರ್ಷನ್ ಮಾಡಬೇಕು. ಇಟ್ಸ್ ನಾಟ್ ಇಂಟೀಜರಿಗೆ ಕನ್ವರ್ಷನ್ ಮಾಡ್ತಾ ಇಲ್ಲ, ಕ್ಯಾರೆಕ್ಟರಿಗೆ ಕನ್ವರ್ಷನ್ ಮಾಡ್ತೀನಿ. ಅವಾಗ ಏನಾಗುತ್ತೆ ನನಗೆ ಸಿ ಒಳಗಡೆ 1 ಅಂತ ಸ್ಟೋರ್ ಆಗುತ್ತೆ. ದಟ್ ವಿಲ್ ಬಿ ಕ್ಯಾರೆಕ್ಟರ್ ಆಗಿರುತ್ತೆ. ಇಟ್ ಇಸ್ ನಾಟ್ ಎನ್ ಇಂಟೀಜರ್, ದಿಸ್ ವಿಲ್ ಬಿ ಅ ಕ್ಯಾರ್. ಸರಿನಾ? ಸೊ ಅಂದರೆ ನಾವು ಟೈಪ್ ಕಾಸ್ಟಿಂಗ್ ವೆರಿ ಇಂಪಾರ್ಟೆಂಟು. ನಾವು ಡೇಟಾನ ಯಾವುದನ್ನೇ ರೀಡ್ ಮಾಡಿದ್ರೂ ಕೂಡ ಸೊ ಆಫ್ಟರ್ ದಟ್ ವಿ ಹ್ಯಾವ್ ಟು ಕನ್ವರ್ಟ್ ದ ಡೇಟಾ ಇನ್ ಟು ದ ಆ್ಯಕ್ಚುಯಲ್ ಟೈಪ್. ನನಗೆ ಯಾವ ಟೈಪಿಗೆ ಬೇಕೋ ಆ ಟೈಪ್ ನಾನು ಕನ್ವರ್ಷನ್ ಮಾಡೋದಕ್ಕೆ ಸೊ ವಿ ಆರ್ ಕಾಲ್ಡ್ ದ ಟೈಪ್ ಕಾಸ್ಟಿಂಗ್ ಅಂತ ಹೇಳ್ತೀವಿ. ಈ ಥರ ಪಾರ್ಸ್ ಇಂಟ್, ಪಾರ್ಸ್ ಫ್ಲೋಟ್, ಪಾರ್ಸ್ ಕ್ಯಾರ್ ಅಂತ. ಸೊ ಏನೋ ಪಾರ್ಸ್ ಇಂಟ್, ಪಾರ್ಸ್ ಫ್ಲೋಟ್, ಪಾರ್ಸ್ ಕ್ಯಾರ್ ಅಂತ ಯೂಸ್ ಮಾಡ್ತೀವಿ. ದೀಸ್ ಆರ್ ಆಲ್ ದ ಬಿಲ್ಟ್ ಇನ್ ಫಂಕ್ಷನ್ಸ್. ಇದನ್ನು ಹೇಗೆ ಕಾಲ್ ಮಾಡ್ತೀವಿ? ಯೂಸಿಂಗ್ ರ್ಯಾಪರ್ ಕ್ಲಾಸಸ್. ಇವನ್ನ ರ್ಯಾಪರ್ ಕ್ಲಾಸಸ್ ಅಂತ ಹೇಳ್ತೀವಿ. ಇಂಟೀಜರು, ಫ್ಲೋಟು, ಕ್ಯಾರೆಕ್ಟರು, ಡಬಲ್, ಇವೆಲ್ಲ ಬಿಲ್ಟ್ ಇನ್ ಕ್ಲಾಸಸ್ಸು IO ಪ್ಯಾಕೇಜ್ ಒಳಗಡೆ ಇರುತ್ತೆ. ದಿಸ್ ಈಸ್ ಕಾಲ್ಡ್ ದ ಟೈಪ್ ಕಾಸ್ಟಿಂಗ್. ಈ ಟೈಪ್ ಕಾಸ್ಟಿಂಗ್ ಮೇಲೆ ಒಂದು ಅಂದರೆ ಈಗ ಬರೆದಿದ್ದೀವಿ ನಾವು ಒಂದು ಸಿಂಪಲ್ ಪ್ರೋಗ್ರಾಮ್ನ ನೋಡೋಣ. ಸೊ ಅಂದರೆ ಎ ಸಮ್ ಆಫ್ ಗಿವನ್ 2 ನಂಬರ್ಸ್. ಸರಿನಾ? ಜಾವಾ ಪ್ರೋಗ್ರಾಮು. ಸೊ ಎ ಪ್ರೋಗ್ರಾಮ್ ಟು ಸಮ್ ಆಫ್ ದ ಗಿವನ್ 2 ನಂಬರ್ಸ್. 2 ನಂಬರ್ನ ಆ್ಯಡ್ ಮಾಡಬೇಕು. ಸೊ ಇದನ್ನು ಹೇಗೆ ಬರೆಯೋದು ಅಂತ ಅಂದರೆ ಸಮ್ ಆಫ್ ಗಿವನ್ 2 ನಂಬರ್ಸ್. ಸೊ ಇಲ್ಲಿ ಆ್ಯಸ್ ಯೂಶುವಲ್ ಸೊ ಇಂಪೋರ್ಟ್ ಸ್ಪೇಸ್ java.io.star. ಸೊ ಇದಾದಮೇಲೆ ಪಬ್ಲಿಕ್ ಕ್ಲಾಸ್ EX ಅಂತ ತೊಗೋಣ. ಪಬ್ಲಿಕ್ ಕ್ಲಾಸ್ EX, ಓಪನ್ ದ ಫ್ಲವರ್ ಬ್ರೇಸ್, ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನ್, ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನ್, ಸ್ಟ್ರಿಂಗ್ args ಆಫ್. ಸೊ ಇಲ್ಲಿ ಥ್ರೋಸ್ IO ಎಕ್ಸೆಪ್ಷನ್. ನಾನು ಹೇಳಿದ್ದೆ ಪ್ರೀವಿಯಸ್ ಕ್ಲಾಸಲ್ಲಿ IO ಎಕ್ಸೆಪ್ಷನ್ ಏನಕ್ಕೋಸ್ಕರ ಮೆನ್ಷನ್ ಮಾಡ್ತೀವಿ ಅಂತ. IO ಈ ಕ್ಯಾಪ್ಸ್ ಇರಬೇಕು, ಏನಕ್ಕೋಸ್ಕರ ಮೆನ್ಷನ್ ಮಾಡ್ತೀವಿ ಅಂತ ಇವಾಗ ಹೇಳ್ತೀನಿ. ಆ್ಯಕ್ಚುಲಿ ನಮ್ಗೆ ಇಲ್ಲಿ ತುಂಬಾ ವರ್ಕ್ ಆಗುತ್ತೆ ನೀಟಾಗಿ. ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನ್, ಸ್ಟ್ರಿಂಗ್ args ಆಫ್, ಎಸ್ ಕ್ಯಾಪ್ಸ್ ಇರಬೇಕು, ಓಪನ್ ದ ಫ್ಲವರ್ ಬ್ರೇಸ್. ಈಗ ನನಗೆ ವೇರಿಯೇಬಲ್ಸ್ ಬೇಕು. ಯಾವುದು? ಇಂಟೀಜರ್ A, B, ಸಮ್ ಅಂತ ತೊಗೋಣ. ಬಿಕಾಸ್ ಸಮ್ ಆಫ್ ಗಿವನ್ 2 ನಂಬರ್ಸ್ ಅಲ್ವಾ, ಹಾಗಾಗಿ A, B, ಸಮ್. ಈಗ ನಾನು ಫಸ್ಟು ಅಕ್ಸೆಪ್ಟ್ ಮಾಡಬೇಕಲ್ಲ 2 ನಂಬರ್ಸ್ನ. ಅದಕ್ಕೆ ನಾವೇನು ಮಾಡೋಣ? ಸೊ ಸ್ಟ್ರಿಂಗ್ S1, S2 ಅಂತ ತೊಗೋಣ. ಸೊ ಅದು ಅಕ್ಸೆಪ್ಟ್ ಮಾಡೋದಕ್ಕೆ. ಸೊ ಇದಾದ್ಮೇಲೆ ನಾನು ರೀಡ್ ಮಾಡೋದಕ್ಕೆ ಆ್ಯಸ್ ಯೂಶುವಲ್ ಡೇಟಾ ಇನ್ಪುಟ್ ಸ್ಟ್ರಿಂಗ್ ಯೂಸ್ ಮಾಡ್ತೀನಿ. ಸೊ ಡೇಟಾ ಇನ್ಪುಟ್ ಸ್ಟ್ರಿಂಗ್, ಸೊ ಡೇಟಾ ಇನ್ಪುಟ್ ಸ್ಟ್ರಿಂಗ್ DS ಇಸ್ ಈಕ್ವಲ್ ಟು ಸೊ ನ್ಯೂ ಡೇಟಾ ಇನ್ಪುಟ್ ಸ್ಟ್ರಿಂಗ್, ನ್ಯೂ ಡೇಟಾ ಇನ್ಪುಟ್ ಸ್ಟ್ರಿಂಗ್ ಬ್ರ್ಯಾಕೆಟಲ್ಲಿ ಸಿಸ್ಟಮ್ ಡಾಟ್ ಇನ್ ಯೂಸ್ ಮಾಡಿದೆ. ಇಸ್ ದ ಡೇಟಾ ಇನ್ಪುಟ್ ಸ್ಟ್ರಿಂಗ್. DIS ಕ್ಯಾಪ್ಸ್ ಇರಬೇಕು, ಒಂದೇ ವರ್ಡ್ ಆಗಿರಬೇಕು. ಇವಾಗ ನಾವು ಯೂಸರ್ ಇದು ಡಿಕ್ಲರೇಷನ್ಸ್ ಆಯಿತು, ವೇರಿಯೇಬಲ್ಸ್ ಡಿಕ್ಲರೇಷನು, ಆಬ್ಜೆಕ್ಟ್ ಡಿಕ್ಲರೇಷನ್ ಆಯಿತು. ಇವಾಗ ನಾವು ಆ್ಯಸ್ ಯೂಶುವಲ್ ಪ್ರೋಗ್ರಾಮ್ ಕಾಲ್ ಮಾಡೋಣ. ಅದರ ಎಕ್ಸಿಕ್ಯೂಷಬಲ್ ಸ್ಟೇಟ್ಮೆಂಟ್ಸು ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ಎಲ್ಎನ್, ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ಎಲ್ಎನ್. ಸೊ ಎಂಟರ್ 2 ನಂಬರ್ಸ್, 2 ನಂಬರ್ ಎಂಟ್ರಿ ಮಾಡಿ ಅಂತ ಕೇಳೋಣ ಫಸ್ಟು. ಸೊ ಇವಾಗ ನಾವೇನು ಮಾಡೋಣ? ಫಸ್ಟು S1 ಅಲ್ಲಿ ಸ್ಟೋರ್ ಮಾಡೋಣ. S1 ಈಸ್ ಈಕ್ವಲ್ ಟು DS ಡಾಟ್ ರೀಡ್ ಲೈನ್. ಅಂದರೆ ಯೂಸರ್ ಫಸ್ಟ್ ಟೈಮ್ ಏನೇ ಕೊಟ್ಟರು ಕೂಡ ಸ್ಟ್ರಿಂಗಲ್ಲಿ ಇರುತ್ತೆ. ದಟ್ ವಿಲ್ ಬಿ ಸ್ಟೋರ್ಡ್ ಇನ್ ದ S1. ನೆಕ್ಸ್ಟು S2 ಈಸ್ ಈಕ್ವಲ್ ಟು ಅಗೇನ್ DS ಡಾಟ್ ರೀಡ್ ಲೈನ್. ಈಗ S1ಅಲ್ಲಿ 1 ನಂಬರ್ ಬಂತು 10 ಅಂತ, S2ನಲ್ಲಿ 1 ನಂಬರ್ ಬಂತು. ಆಫ್ಟರ್ವರ್ಡ್ಸ್ ಐ ನೀಡ್ ಟು ಕನ್ವರ್ಟ್. ಸೊ ಕನ್ವರ್ಷನ್ ಮಾಡಬೇಕು. ಇಲ್ಲಿ A ಈಸ್ ಈಕ್ವಲ್ ಟು ಇಂಟೀಜರ್ ಡಾಟ್ ಪಾರ್ಸ್ ಇಂಟ್, ಇಂಟೀಜರ್ ಡಾಟ್ ಪಾರ್ಸ್ ಇಂಟ್ ಆಫ್ S1 ಕನ್ವರ್ಷನ್ ಮಾಡ್ತೇನೆ. ಅವಾಗ ಏನಾಗುತ್ತೆ? A ಒಳಗಡೆ ಆ್ಯಕ್ಚುಯಲ್ 10 ಅಂತ ಬರುತ್ತೆ. ಈಗ B ಈಸ್ ಈಕ್ವಲ್ ಟು ಸೇಮ್ ಇಂಟೀಜರ್ ಡಾಟ್ ಪಾರ್ಸ್ ಇಂಟ್ ಆಫ್ S2. ಸೊ ಅವಾಗ ಏನಾಗುತ್ತೆ? S2ನಲ್ಲಿ ಏನಿರುತ್ತೆ? ನಾನು 20 ಅಂತ ಕೊಟ್ಟಿದ್ರೆ ಅದು ಇಂಟೀಜರಿಗೆ ಕನ್ವರ್ಷನ್ ಅಂತ B ಒಳಗಡೆ ಸ್ಟೋರ್ ಆಗುತ್ತೆ. ಆಫ್ಟರ್ ದಟ್ ವಿ ಹ್ಯಾವ್ ಟು ಆ್ಯಡ್ 2 ನಂಬರ್ಸ್. ಸಮ್ ಈಸ್ ಈಕ್ವಲ್ ಟು A ಪ್ಲಸ್ B. ನೆಕ್ಸ್ಟು ಪ್ರಿಂಟ್ ಮಾಡಿ. ಸೊ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ಎಲ್ಎನ್, ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ಎಲ್ಎನ್ ಸಮ್ ಈಸ್ ಈಕ್ವಲ್ ಟು ಪ್ಲಸ್ ಸಮ್. ಸೊ ಇವಾಗ ಏನಾಗುತ್ತೆ? ಆ್ಯಡ್ ಆಗಿರೋದು ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ಕ್ಲೋಸ್ ದ ಫಂಕ್ಷನ್ ಆ್ಯಂಡ್ ಕ್ಲೋಸ್ ದ ಕ್ಲಾಸ್. ಸೊ ಇದು ಆ್ಯಕ್ಚುಯಲ್ ಪ್ರೋಗ್ರಾಮ್. ಸೊ ಇದು ಹೆಂಗೆ ಎಕ್ಸಿಕ್ಯೂಷನ್ ಆಗುತ್ತೆ ನೋಡೋಣ. ಸೊ ಇಲ್ಲಿ ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನ್, ಸೊ ಇಲ್ಲಿ ಬಂತು. ಸೊ ಇಂಟೀಜರ್ A, B, ಸಮ್. ಸೊ ಇಲ್ಲಿ Aಗೆ ಒಂದು ಮೆಮೊರಿ ಬ್ಲಾಕ್, Bಗೆ ಒಂದು ಮೆಮೊರಿ ಬ್ಲಾಕ್, ಸಮ್ಮಿಗೆ ಒಂದು ಮೆಮೊರಿ ಬ್ಲಾಕ್. ಈ ಲೈನ್ ಎಕ್ಸಿಕ್ಯೂಷನ್ ಆದಾಗ ನೆಕ್ಸ್ಟ್ ಸ್ಟ್ರಿಂಗ್ S1 S2, S1ಗೆ ಒಂದು ಮೆಮೊರಿ ಬ್ಲಾಕ್, ಇದು ಸ್ಟ್ರಿಂಗ್ ಟೈಪು. S2ಗೆ ಒಂದು ಮೆಮೊರಿ ಬ್ಲಾಕ್, ದಟ್ ಇಸ್ ದ ಸ್ಟ್ರಿಂಗ್ ಟೈಪ್. ನೆಕ್ಸ್ಟ್ ಡೇಟಾ ಇನ್ಪುಟ್ ಸ್ಟ್ರಿಂಗ್ DS ಅಂತ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟು ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ಎಲ್ಎನ್ ಎಂಟರ್ 2 ನಂಬರ್ಸ್. ಸೊ ನಮಗೇನಾಗುತ್ತೆ? ಔಟ್ಪುಟ್ ಸ್ಕ್ರೀನಲ್ಲಿ ಎಂಟರ್ 2 ನಂಬರ್ಸ್ ಅಂತ ಬಂತು.
ನೆಕ್ಸ್ಟ್ ನಾನೇನು ಮಾಡ್ತೀನಿ 10 ಅಂತ ಕೊಡ್ತೀನಿ, ಎಂಟರ್ ಕೀ ಪ್ರೆಸ್ ಮಾಡ್ತೀನಿ. ಸೊ ಇದು ರೀಡ್ ಆಗುತ್ತೆ, ರೀಡ್ ಲೈನು 10 ಅಂತ ಕೊಟ್ಟು ಎಂಟರ್ ಕೀ ಪ್ರೆಸ್ ಆದಾಗ S1 ಒಳಗಡೆ ಸ್ಟೋರ್ ಆಗುತ್ತೆ 10. ಇಟ್ ವಿಲ್ ಬಿ ಇನ್ ಎ ಸ್ಟ್ರಿಂಗ್ ಟೈಪಲ್ಲಿ ಇರುತ್ತೆ. ಮತ್ತೆ ನೆಕ್ಸ್ಟ್ ಲೈನ್ ಹೋಗುತ್ತೆ 20 ಅಂತ ಕೊಟ್ಟು ಎಂಟರ್ ಕೀ ಪ್ರೆಸ್ ಮಾಡ್ತೀನಿ, ಅಂದರೆ 20 ಕೊಟ್ಟೆ. ಸೊ ದಟ್ ವಿಲ್ ಬಿ ಸ್ಟೋರ್ಡ್ ಇನ್ ದ S2. ಇದು 20, ದಟ್ ಈಸ್ ಆಲ್ಸೋ ಎ ಸ್ಟ್ರಿಂಗ್ ಟೈಪ್. ಈಗ ನನಗೆ 10 20 ಸ್ಟ್ರಿಂಗಲ್ಲಿದೆ, ಬಟ್ ನನಗೆ ಇಂಟಿಜರಿಗೆ ಕನ್ವರ್ಷನ್ ಆಗಬೇಕು. ನೆಕ್ಸ್ಟ್ ಈ ಲೈನ್ ಹೋಗುತ್ತೆ A is equal to integer dot parseInt of S1. S1 ಅಲ್ಲಿ ಏನಿದೆ 10 ಇದೆ. ಆ 10ಅನ್ನು ಅಂದರೆ ಸ್ಟ್ರಿಂಗ್ ಟೈಪಲ್ಲಿರೋ 10ಅನ್ನು ಇಂಟಿಜರಿಗೆ ಕನ್ವರ್ಷನ್ ಮಾಡಿ ನೆಕ್ಸ್ಟು A ಒಳಗಡೆ ಸ್ಟೋರ್ ಮಾಡುತ್ತೆ. ಅಂದರೆ ಏನಲ್ಲಿ ಆ್ಯಕ್ಚುಯಲ್ 10 ಬರುತ್ತೆ ಇವಾಗ. ನೆಕ್ಸ್ಟು B is equal to integer dot parseInt of S2. ಅಂದರೆ 20 ಅಂತ ಏನಿದೆ ಸ್ಟ್ರಿಂಗ್ ಟೈಪು, ಅದನ್ನು ಇಂಟಿಜರಿಗೆ ಕನ್ವರ್ಷನ್ ಮಾಡಿ ದಟ್ ವಿಲ್ ಬಿ ಸ್ಟೋರ್ಡ್ ಇನ್ ದ ಬಿ ಒಳಗಡೆ ಸ್ಟೋರ್ ಮಾಡುತ್ತೆ. ಇವಾಗ ನಮಗೆ ಬಿನಲ್ಲಿ 20 ಅಂತ ಬರುತ್ತೆ. ನೆಕ್ಸ್ಟ್ ಸಮ್ ಈಸ್ ಈಕ್ವಲ್ ಟು A ಪ್ಲಸ್ B. ಇಲ್ಲೇನಾಯಿತು 10 20 ಆ್ಯಡ್ ಆಯಿತು, 30 ಅನ್ನೋದು ಸಮ್ ಒಳಗಡೆ ಸ್ಟೋರ್ ಆಯಿತು. 30 ವಿಲ್ ಬಿ ಸ್ಟೋರ್ಡ್ ಇನ್ ದ ಸಮ್. ನೆಕ್ಸ್ಟ್ ಏನಾಗುತ್ತೆ, ಸೊ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಅಲ್ಲಿ ಸಮ್ ಈಸ್ ಈಕ್ವಲ್ ಟು, ಸೊ ಇಲ್ಲಿ ನಮಗೆ ಸಮ್ ಈಸ್ ಈಕ್ವಲ್ ಟು ಸಮ್ ಒಳಗಡೆ ಇರುತ್ತೆ 30 ಅಂತ ಬರುತ್ತೆ. ಓಕೆನಾ, ಇದು ಆ್ಯಕ್ಚುಯಲ್ ಪ್ರೋಗ್ರಾಮ್. ಓಕೆ, ಇಲ್ಲಿ ನೋಡಿ ಇದು ಆ್ಯಕ್ಚುಲಿ ಇದು ವರ್ಕ್ ಆಗುತ್ತಿದ್ದು. ಸೊ ಇಲ್ಲಿ ನೋಡಿ ನಾನೇನು ಮಾಡ್ತೀನಿ, ಇಲ್ಲಿಂದ ಬರ್ತೀನಿ ಎಂಟರ್ 2 ನಂಬರ್ಸ್ ಅಂತ. ನಾನೇನು ಮಾಡಿದೆ 10 ಅಂತ ಕೊಟ್ಟೆ, 20 ಅಂತ ಕೊಡಬೇಕು, 10 ಕೊಡಬೇಕು. ಸೊ ಎಂಟರ್ 2 ನಂಬರ್ಸ್ 10 ಕೊಡ್ತೀನಿ. 10 ಅನ್ನೋದು ಕೊಟ್ಟೆ, ದಟ್ ವಿಲ್ ಬಿ ಸ್ಟೋರ್ಡ್ ಇನ್ ದ S1 ಅಲ್ಲಿ ಸ್ಟೋರ್ ಆಯಿತು. ಎಂಟರ್ 2 ನಂಬರ್ಸ್ ಅಲ್ವಾ, ಇನ್ನೊಂದು ನಂಬರ್ ಅಕ್ಸೆಪ್ಟ್ ಮಾಡ್ತೀನಿ. ಸೊ ನಾನೇನು ಮಾಡ್ತೀನಿ 20 ಅಂತ ಕೊಟ್ಟು ಮಿಸ್ ಆಗಿ X ಅಂತ ಟೈಪ್ ಆಗಿಬಿಡುತ್ತೆ. ಅಸ್ಯೂಮ್ ದಟ್ ನಾನು 20 ಅಂತ ಕೊಟ್ಟೆ ಇನ್ಪುಟ್ ವ್ಯಾಲ್ಯೂ, ಮಿಸ್ ಆಗಿ ಏನಾಯಿತು ಬೆರಳಲ್ಲಿ X ಅಂತ ಟೈಪ್ ಆಗೋಯ್ತು. ಟೋಟಲ್ ಅದು ಬಂದು 20X ಅಂತ ಆಗೋಯ್ತು. ಸರಿನಾ, 20X ಅಂತ ಆಯಿತು. ಅಸ್ಯೂಮ್ ದಟ್ 20X ಅಂತ ಆಯಿತು. ನೆಕ್ಸ್ಟ್ A ಅಂತ ಬರುತ್ತೆ. A is equal to integer dot parseInt of 10. ಅಂದರೆ ಇದು ಕನ್ವರ್ಷನ್ ಆಗುತ್ತೆ, A ಒಳಗಡೆ ಸ್ಟೋರ್ ಆಗುತ್ತೆ. ನೆಕ್ಸ್ಟ್ ಈ ಲೈನ್ ನೋಡಿ B is equal to integer dot parseInt of, ಇಲ್ಲಿ 20X ಆಗೋಯ್ತಲ್ಲ, 20Xನ ಇಂಟಿಜರಿಗೆ ಕನ್ವರ್ಷನ್ ಮಾಡಬೇಕು. ಕನ್ವರ್ಷನ್ ಮಾಡೋಕ್ಕಾಗಲ್ಲ, 20X ಬೇರೆ, ದಟ್ ಇಸ್ ಅ ಸ್ಟ್ರಿಂಗ್. ಅವಾಗ ಏನು ಮಾಡುತ್ತೆ, ಈ IO ಎಕ್ಸೆಪ್ಷನ್ ಅಂತ ನಾವೇನು ಮೆನ್ಷನ್ ಮಾಡಿದ್ದೀವಿ ಇದು ಥ್ರೋ ಮಾಡುತ್ತೆ, ಎಕ್ಸೆಪ್ಷನ್ನ ಥ್ರೋ ಮಾಡುತ್ತೆ. ಬಿಕಾಸ್ 20X ಅಂತ ಅನ್ನೋದು ಇಟ್ ಇಸ್ ನಾಟ್ ಆನ್ ಇಂಟಿಜರ್ ನಂಬರ್, ಕನ್ವರ್ಷನ್ ಮಾಡೋದಕ್ಕೆ ಆಗೋದಿಲ್ಲ, ದಟ್ ಇಸ್ ಅ ಸ್ಟ್ರಿಂಗ್. ಅದು ಅಂದರೆ ಯೂಸರು ಮಿಸ್ ಆಗಿ ಬೇರೆ ನಂಬರ್ ಕೊಟ್ಟಿದ್ದಾನೆ, ದಟ್ ಮೀನ್ಸ್ ಯೂಸರ್ ಇನ್ಪುಟ್ ವ್ಯಾಲ್ಯೂ ಬೇರೆ ಕೊಟ್ಟಿದ್ದಾನೆ. ಇಲ್ಲೂ ಅಷ್ಟೇ, ನಾನು 10 ಕೊಟ್ಟೆ, ಓಕೆ 10 ಬದಲು ABC ಅಂತ ಕೊಟ್ಬಿಟ್ಟೆ ಅಂತ ಅನ್ಕೋಣ. ABCನ ಇಂಟಿಜರಿಗೆ ಹೆಂಗೆ ಕನ್ವರ್ಷನ್ ಮಾಡುತ್ತೆ, ಪಾರ್ಸೆಂಟ್ ಕನ್ವರ್ಷನ್ ಮಾಡೋಕ್ಕಾಗಲ್ಲ. ಅಂದರೆ ಜಾವ ಕೈಲಿ ABCನ ಇಂಟಿಜರಿಗೆ ಕನ್ವರ್ಷನ್ ಮಾಡೋಕ್ಕಾಗಲ್ಲ. ಅವಾಗ ಏನು ಮಾಡುತ್ತೆ, ಎಕ್ಸೆಪ್ಷನ್ನ ಥ್ರೋ ಮಾಡುತ್ತೆ. ಆ ಥ್ರೋ ಮಾಡೋದು ಯಾರು, ಇದು ಅಂದರೆ ಜಾವದಲ್ಲಿ ನಾನು ಹೇಳ್ತಾ ಇದ್ದೆ ಜಾವ ಇಸ್ ರೋಬಸ್ಟ್ ಅಂತ. ಇದು ನಾವು ಕೊಡಲಿಲ್ಲ ಅಂತಂದರೆ ಏನು, ನಾವು ಕಂಪಲೇಷನ್ ಆಗಬೇಕಾದ್ರೆ ನಾವು ಪ್ರೋಗ್ರಾಮ್ ಟೈಪ್ ಮಾಡಬೇಕಾದ್ರೆ ಥ್ರೋಸ್ IO ಎಕ್ಸೆಪ್ಷನ್ ಬರೀಲಿಲ್ಲ ಅಂತ ಅಂದ್ಕೊಳ್ಳಿ. ಆವಾಗ ಏನು ಮಾಡುತ್ತೆ, ಜಾವ ಈ ಥರ ಸಿಚುವೇಶನ್ ಬರುತ್ತೆ ಅಂತಲೇ ಕಂಪಲೇಷನ್ನೇ ಮಾಡಲ್ಲ, ಅಂದರೆ ಬೈಟ್ ಕೋಡ್ನ ಕ್ರಿಯೇಟೇ ಮಾಡಲ್ಲ. ನಾನು ಆ ಕ್ಲಾಸಲ್ಲಿ ಹೇಳಿದ್ದೆ ನಾನು, ಅಂದರೆ ಎಕ್ಸೆಪ್ಷನ್ ಥ್ರೋಸ್ IO ಎಕ್ಸೆಪ್ಷನ್ ಏನಕ್ಕೆ ಹಾಕಬೇಕು, ಡೇಟಾ ಇನ್ಪುಷನ್ ಅಂದರೆ ಇನ್ಪುಟ್ ರೀಡ್ ಮಾಡ್ಬೇಕಾರೆ ಅಂತಂದರೆ ಬೈ ಚಾನ್ಸ್ ಯೂಸರ್ ಏನಾದರೂ ಮಿಸ್ಟೇಕ್ ಮಾಡುವ ಅಂತಂದರೆ ಕಂಪಲೇಷನ್ನೇ ಆಗಬಾರ್ದು. ಅಂದರೆ ರನ್ ಟೈಮಲ್ಲಿ ಈ ಥರ ಪಾಸಿಬಿಲಿಟೀಸ್ ಇದೆ ಅಂತ ತೋರಿಸೋದಕ್ಕೆ ಸೊ ವಿ ಹ್ಯಾವ್ ಟು ಥ್ರೋಸ್ IO ಎಕ್ಸೆಪ್ಷನ್ ಬರೀಬೇಕಾದ್ರೆ. ಓಕೆ, ಹಿಂಗಾಯಿತು ಅಂತ ಅಂದ್ಕೊಂಡಾಗ 20X ಅಂತ ಬರದೆ ಏನು ಬರುತ್ತೆ, ಕನ್ವರ್ಷನ್ ಮಾಡೋಕ್ಕಾಗಲ್ಲ. ಅವಾಗ ಏನು ಮಾಡುತ್ತೆ, ಜಾವನೇ ಇನ್ಫಾರ್ಮೇಷನ್ ಡಿಸ್ಪ್ಲೇ ಮಾಡುತ್ತೆ ಏನಂತ, ಯು ಆರ್ ಟ್ರೈಂಗ್ ಟು ಕನ್ವರ್ಟ್ ದ ನಾನ್ ಇಂಟೀಜರ್ ನಂಬರ್ ಅಂತ ಹೇಳುತ್ತೆ. ಅಂದರೆ ನಾನ್ ಇಂಟೀಜರ್ನ ಕನ್ವರ್ಷನ್ ಮಾಡೋಕ್ಕೆ, ಇಂಟೀಜರ್ಗೆ ಕನ್ವರ್ಷನ್ ಮಾಡೋಕ್ಕೆ ನೀನು ಟ್ರೈ ಮಾಡ್ತಾ ಇದೆಯಾ ಅಂತ ಜಾವ ಹೇಳುತ್ತೆ. ದಟ್ಸ್ ಅ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಂತ ಹೇಳ್ತೀವಿ. ಸರಿ, ದಟ್ಸ್ ವೈ ಇಟ್ ಇಸ್ ಕಳಿದ್ರೆ ಜಾವ ಇಸ್ ರೋಬೋಸ್ಟ್ ಅಂತ ಬರುತ್ತೆ. ಓಕೆನಾ, ಸರಿ. ಇಲ್ಲೂ ಅಷ್ಟೇ ನೋಡಿ, ಇದು ಇಷ್ಟು ಪ್ರೋಗ್ರಾಮು. ಸೊ ಈಗ ನಾನು ಇಲ್ಲಿ ಸಪ್ರೇಟಾಗಿ ಬರೆದೆ, ಅದ್ರ ಬದಲು ಇಲ್ಲೇನು ನಾನು 4 ಲೈನ್ ಬರೀತೀನಿ. ಇನ್ಸ್ಟೆಡ್ ಆಫ್ ರೈಟಿಂಗ್ ದಿಸ್ ಒನ್ ನಾವು ಈ ಥರನೂ ಕೂಡ ಬರೀಬೋದು. ಹೇಗೆ, ಇಲ್ಲಿ ಎಂಟರ್ 2 ನಂಬರ್ ಅಂತ ಕೇಳ್ತಲ್ಲ, ಡೈರೆಕ್ಟಾಗಿ A is equal to integer dot parseInt of ds dot read line. ನಾವೇನು ಮಾಡ್ತಾ ಇದ್ದೋ, ರೀಡ್ ಲೈನ್ನ ಸಪ್ರೇಟಾಗಿ ಬರೀತಾ ಇದ್ದೋ, S1 ಅಂತ ಸ್ಟೋರ್ ಮಾಡ್ತಾ ಇದ್ದೋ, ಆಮೇಲೆ S1 ಅಂತ ಇಲ್ಲಿ ಆಗ್ತಾ ಇದ್ದೋ. ಅದ್ರ ಬದಲು ಐ ಕ್ಯಾನ್ ಡೈರೆಕ್ಟ್ಲಿ ಯೂಸ್ integer dot parseInt of ds dot read line. ಬ್ರಾಕೆಟಲ್ಲೇ ಬರೆದ್ಬಿಟ್ರೆ ಇಲ್ಲಿ ರೀಡ್ ಆಗುತ್ತೆ, ಕನ್ವರ್ಷನ್ ಆಗುತ್ತೆ, A ಒಳಗಡೆ ಸ್ಟೋರ್ ಆಗುತ್ತೆ. ಸೇಮ್ ಥಿಂಗ್ B is equal to again integer dot parseInt of ds dot read line. ಸೊ ಇವಾಗಲೂ ಅಷ್ಟೇ ಡೈರೆಕ್ಟಾಗಿ ರೀಡ್ ಮಾಡುತ್ತೆ, ಕನ್ವರ್ಷನ್ ಮಾಡುತ್ತೆ, B ಒಳಗಡೆ ಸ್ಟೋರ್ ಮಾಡುತ್ತೆ. ಆವಾಗ ನಮಗೇನಾಗುತ್ತೆ, S1 ಎಷ್ಟು ಅವಶ್ಯಕತೆನೇ ಇಲ್ಲ. ಇಲ್ಲೂ ಅಷ್ಟೇ ಈ ವೇರಿಯೇಬಲ್ಸ್ ಅವಶ್ಯಕತೆನೇ ಇಲ್ಲ.
ಅಂದರೆ ಇನ್ಮೇಲೆ ಪ್ರೋಗ್ರಾಮ್ಸ್ ಬರಬೇಕಾದ್ರೆ ಡೈರೆಕ್ಟಾಗಿ ಬರೀತೀವಿ ಈ ಥರ ಇಂಟಿಜರ್ ಡಾಟ್ ಪಾರ್ಸಿಂಟ್ ಆಫ್ ಡಿ ಎಸ್ ಡಾಟ್ ರೀಡ್ ಲೈನ್ ಅಥವಾ ಫ್ಲೋಟ್ ಡಾಟ್ ಪಾರ್ಸ್ ಫ್ಲೋಟ್ ಆಫ್ ಡಿ ಎಸ್ ಡಾಟ್ ರೀಡ್ ಲೈನ್ ಈ ಥರ ನಾವು ಡೈರೆಕ್ಟಾಗಿ ನಾವು ವ್ಯಾಲ್ಯೂಸ್ನ ತೊಗೊತೀವಿ ಸರಿನಾ. ಸೊ ದಿಸ್ ದ ಸಿಂಪಲ್ ಜಾವಾ ಪ್ರೋಗ್ರಾಮ್ ಯೂಸಿಂಗ್ ಟೈಪ್ ಕ್ಯಾಸ್ಟಿಂಗ್. ಈ ಕಾನ್ಸೆಪ್ಟ್ನ ನೀವು ಕಳಿಸಿ ಟೈಪ್ ಕ್ಯಾಸ್ಟಿಂಗ್ ಅಂತ ಹೇಳ್ತೀವಿ ಓಕೆನಾ. ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ QR ಕೋಡ್ಗೆ ₹5 ಫೀಸ್ನ ಪೇ ಮಾಡ್ಬೋದು.